ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. 1 ರಿಂದ 2 ವರ್ಷದ ಒಳಗಡೆ ಮಕ್ಕಳಿಗೆ ಯಾವ ಒಂದು ಸ್ಕಿಲ್ಸ್ನ ನಾವು ಹೇಳ್ಕೊಡ್ಬೇಕಾಗತ್ತೆ. 2 ವರ್ಷ ತುಂಬುವಷ್ಟರಲ್ಲಿ ಇಷ್ಟೆಲ್ಲ ಸ್ಕಿಲ್ಸ್ ಇದ್ರೆ ಮಕ್ಕಳಿಗೆ ಮುಂದಕ್ಕೆ ಅಂತಂದ್ರೆ 2 ವರ್ಷ 2.5 ವರ್ಷ ಆದ್ಮೇಲೆ ಮಗುಗೆ ನಾವು 3 ವರ್ಷ ಆದ್ಮೇಲೆ ಸ್ಕೂಲ್ಗೆಲ್ಲ ಹಾಕ್ತಿವಿ. ಇದು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಸಪೋರ್ಟ್ ಮಾಡುತ್ತೆ. ಯಾವ ಸ್ಕಿಲ್ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಇಟ್ಸ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ಹೇಳಿ ಅದಿತಿಗೆ ನೀವು ಏನೇನನ್ನ ಕಲಿಸಿದ್ರಿ 1 ವರ್ಷದಿಂದ 2 ವರ್ಷದೊಳಗಡೆ ಏನೇನನ್ನ ಕಲಿಸಿದ್ರಿ ಅಂತ ನನಗೆ ತುಂಬಾ ರಿಕ್ವೆಸ್ಟ್ ಇತ್ತು. ಸೊ ಅಂತಂದ್ರೆ 0 to 2 years ಏನೇನನ್ನ ಕಲಿಸ್ಬೋದು ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು ಈ ಒಂದು ಇದನ್ನ. ಸೊ ನಾನು ಲಿಸ್ಟ್ ಮಾಡಿದ್ದೀನಿ 40 ಸ್ಕಿಲ್ಸ್ನ ನಾನು ಅದಿತಿಗೆ ಕಲಿಸಿದ್ದೆ. ಅದರಲ್ಲಿ 1-2 ಅಷ್ಟು ಏನು ಹೇಳೋದು ಕಂಪ್ಲೀಟ್ ಆಗಿ ಸ್ಕಿಲ್ ಅಚೀವ್ ಆಗಿರಲಿಲ್ಲ, ಬಟ್ ಇನ್ನ ಬೇರೆ ಎಲ್ಲ ತುಂಬಾ ಚೆನ್ನಾಗಿ ಅಚೀವ್ ಆಗಿದೆ. ಸೊ ಯಾವ್ದಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಅ ಲಾಂಗ್ ವಿಡಿಯೋ. ಪ್ಲೀಸ್ ಪೇಷನ್ಸ್ ಇಂದ ನೋಡಿ, ಲಿಸ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮಕ್ಕಳಿಗೆ 0 to 2 years ಒಳಗಡೆ ಇದನ್ನ ಕಲಿಸ್ಬೋದು. ಇಟ್ಸ್ ವೆರಿ ಸಿಂಪಲ್. ಎಂತ ಏನು ಅಯ್ಯೋ ನಾವು ನಮಗೆ ಇದು ಗೊತ್ತಿಲ್ಲ ಅಂತ ಏನೂ ಇಲ್ಲ. ನಮಗೂ ಪ್ರತಿಯೊಬ್ಬರಿಗೂ ಇದು ಬರುತ್ತೆ. ಜಸ್ಟ್ ನಾವು ಪ್ಲಾನ್ ಮಾಡಿ ಮಕ್ಕಳ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ನಾವು ಇದನ್ನ ಮಾಡಿಸ್ಬೋದು. ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಬೇಸಿಕ್ ವರ್ಡ್ಸ್. ಅಪ್ಪ, ಅಮ್ಮ, ಅಜ್ಜಿ, ತಾತ, ಅಕ್ಕ, ಅಣ್ಣ, ಮನೆಯಲ್ಲಿರುವಂತಹ ಅಂಕಲ್, ಆಂಟಿ, ಈ ರೀತಿ ಬೇಸಿಕ್ ವರ್ಡ್ಸ್ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಇದು ಫ್ಯಾಮಿಲಿ ಮೆಂಬರ್ಸ್ ಅಂಡರ್ ಬರೋದಿಲ್ಲ, ಬೇಸಿಕ್ ವರ್ಡ್ಸ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತೀವಿ ನಾವು. ನೆಕ್ಸ್ಟ್ ಸೆಕೆಂಡ್ ಏನು ಅಂತಂದ್ರೆ ಆನಿಮಲ್ ಸೌಂಡ್ಸ್. ಸೊ ಆನಿಮಲ್ ಸೌಂಡ್ ಯಾವುದು ಅಂತಂದ್ರೆ ಡಾಗ್ ಸೇಸ್, ಬೊಬೋ ಹೇಗೆ ಸೌಂಡ್ ಮಾಡುತ್ತೆ ಅಂದ್ರೆ ಬೌ ಅಂತ ಹೇಳೋದು, ಬೆಕ್ಕು ಹೇಗೆ ಸೌಂಡ್ ಮಾಡುತ್ತೆ ಅಂತಂದ್ರೆ ಮಿಯಾವ್. ಈ ರೀತಿ ಮಕ್ಕಳಿಗೆ ಬೇಸಿಕ್ ಆನಿಮಲ್ ಸೌಂಡ್ಸ್ ನ ಹೇಳ್ಕೊಡೋದು. ನೆಕ್ಸ್ಟ್ ಬಾಡಿ ಪಾರ್ಟ್ಸ್ ಬೇಸಿಕ್. ಸೊ ಬೇಸಿಕ್ ಅಂತಂದ್ರೆ ಕಣ್ಣು, ಮೂಗು, ಕಿವಿ, ಬಾಯಿ, ಕೆನ್ನೆ, ಈ ರೀತಿ. ಸೊ ಕಾಂಪ್ಲೆಕ್ಸ್ ಅಂತಂದ್ರೆ ಬೆನ್ನು, ಹೊಟ್ಟೆ ಮತ್ತು ಬಟಕ್ಸು, ಅದಾದ್ಮೇಲೆ ಫಿಂಗರ್ಸ್, ಇದೆಲ್ಲ ಕಾಂಪ್ಲೆಕ್ಸ್ ಆಗುತ್ತೆ. ನಾನು ಅದಿತಿಗೆ ಬಾಡಿ ಪಾರ್ಟ್ಸ್ ಕಂಪ್ಲೀಟ್ ಅದಿತಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ನಾನು ಮಾಡಿಸಿದ್ನಲ್ಲ. ಸೊ ಅವಾಗ್ಲೇನೆ ಅದಿತಿಗೆ 13 months ಅಲ್ಲೇನೆ ಆಲ್ಮೋಸ್ಟ್ ಬೇಸಿಕ್ ಅಂಡ್ ಕಾಂಪ್ಲೆಕ್ಸ್ ನಾನು ಹೇಳ್ಕೊಟ್ಟಿದ್ದೆ. ಸೊ ಬೇಸಿಕ್ ಹೇಳ್ಕೊಡ್ಬೋದು, ಕಾಂಪ್ಲೆಕ್ಸ್ ಸಹ ಹೇಳ್ಕೊಡ್ಬೋದು, ಹೇಳ್ಕೊಡಕ್ ಆಗಲ್ಲ ಅಂತ ಏನೂ ಇಲ್ಲ. ಸೊ ನಾನು ಫ್ಲಾಶ್ ಕಾರ್ಡ್ಸ್ ನ ಯೂಸ್ ಮಾಡ್ಕೊಂಡು ಅದಿತಿಗೆ ಬಾಡಿ ಪಾರ್ಟ್ಸ್ ನ ಹೇಳ್ಕೊಡ್ತಿದ್ದೆ. ನೆಕ್ಸ್ಟ್ ಸಿಂಪಲ್ ಕಮಾಂಡ್ಸ್ ನ ತುಂಬಾ ಹೇಳ್ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಕಮ್, ಸೆಟ್, ಗೋ, ಆಮೇಲೆ ರನ್, ಈ ರೀತಿಯಾದ ಸಿಂಪಲ್ ಕಮಾಂಡ್ಸ್. ಬಾ, ಕುತ್ಕೋ, ಹೋಗು, ಸಾಕು, ಈ ರೀತಿಯಾದ ಕಮಾಂಡ್ಸ್ ಮಕ್ಕಳುಗಳಿಗೆ ನಾವು ರೆಸೆಪ್ಟಿವ್ ಆಗು ಹೇಳ್ಕೊಡ್ಬೇಕಾಗುತ್ತೆ. ಕೆಲವು ಮಕ್ಕಳುಗಳಿಗೆ ಬೇಗ ಲ್ಯಾಂಗ್ವೇಜ್ ಬಂದ್ರೆ ಅವ್ರು ಅದು ನಮಗೂ ಹೇಳ್ತಾರೆ, ಬನ್ನಿ, ಹೋಗಿ, ತಗೊಳ್ಳಿ, ಕುತ್ಕೊಳ್ಳಿ, ಈ ರೀತಿ. ನೆಕ್ಸ್ಟ್ ಕಲರ್ಸ್ ಅಲ್ಲಿ ಬೇಸಿಕ್ ಕಲರ್ಸ್ ಯಾವ್ದಿನ ಹೇಳ್ಕೊಡ್ಬೇಕು ಅಂತಂದ್ರೆ ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ. ಎಸ್, ಈ 4 ಬೇಸಿಕ್ ಕಲರ್ಸ್ ನ ಮಕ್ಕಳು ಐಡೆಂಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೂ ನಾವು ಇಂಟ್ರೊಡ್ಯೂಸ್ ಮಾಡಲೇಬೇಕಾಗತ್ತೆ. ಸೊ ಈ 4 ಕಲರ್ನ ಇನ್ನ ಯಾವ ಕಲರು ಮಾಡಬಾರ್ದ ಅಂತಂದ್ರೆ ಆ ರೀತಿ ಎಲ್ಲ ಏನೂ ಇಲ್ಲ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಇಂಟ್ರೊಡ್ಯೂಸ್. ಬಟ್ 2 ವರ್ಷದೊಳಗಡೆ ಈ 4 ಕಲರ್ ಮಕ್ಕಳಿಗೆ ಐಡೆಂಟಿಫಿಕೇಶನ್ ಮಾಡಲೇಬೇಕು ಅಂತಂದ್ರೆ 0 to 1 years 1.5 years ಅಲ್ಲಿ ನೀವು ಮಕ್ಕಳಿಗೆ ಹೇಳ್ಕೊಡ್ತಾ ಬನ್ನಿ. ಅದಾದ್ಮೇಲೆ ಮಕ್ಕಳೇ ಅವರೇ ಏನು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಕಲಿತಾರೆ. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ ಇಸ್ ದ ಮಸ್ಟ್. ಯಾಕಂತಂದ್ರೆ ಇದು ಪ್ರೈಮರಿ ಕಲರ್ಸ್ ಅಲ್ಲಿ ಬರುತ್ತಲ್ವಾ. ನೆಕ್ಸ್ಟ್ ಶೇಪ್ಸ್ ಅಲ್ಲಿ ಸರ್ಕಲ್, ಸ್ಕ್ವೇರ್ ಅಂಡ್ ಟ್ರಯಾಂಗಲ್ ಇಸ್ ದ ಬೇಸಿಕ್ ಶೇಪ್ಸ್ ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದು. ಸೊ ಅಂತಂದ್ರೆ ಇದಕ್ಕೆ ನೀವು ಪೆಗ್ ಬೋರ್ಡ್ಸ್ ನ ಯೂಸ್ ಮಾಡ್ಬೋದು. ಅಂಡ್ ಕೆಲವು ಬುಕ್ಸ್ ಗಳಲ್ಲಿ ಬರುತ್ತೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಮ್ಯಾಚಿಂಗ್ ಮಾಡುವಂತಹ ಒಂದು ಇದನ್ನ ಬರುತ್ತೆ ಆಸ್ಪೆಕ್ಟ್. ಸೊ ಅದರಲ್ಲಿ ನೀವು ಶೇಪ್ಸ್ ನ ಮಕ್ಕಳಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟ್ ನಂಬರ್ 1 to 5. ಈಗ 1, 2 ಬಕಲ್ ಮೈ ಶೂ, 3, 4 ಶಟ್ ದ ಡೋರ್, ಆ ರೈಮ್ಸ್ ನ ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು. ನಂಬರ್ಸ್ 1 to 5 ಮಕ್ಕಳಿಗೆ ಕೌಂಟ್ ಮಾಡೋದಕ್ಕೆ ನಂಬರ್ಸ್ ಹೇಳು ಅಂತಂದ್ರೆ 1, 2, 3, 4, 5 ಅಂತ ಮಕ್ಕಳು ಹೇಳೋದಕ್ಕೆ 1 to 2 years ಒಳಗಡೆ ಬರಬೇಕು ಆಗುತ್ತೆ ಮಕ್ಕಳಿಗೆ. ಅಂಡ್ ಆಲ್ಫಾಬೆಟ್ಸ್ ಇಂಟ್ರೊಡ್ಯೂಸ್ ಲೆಟರ್ ABC ಅಂತಂದ್ರೆ ಮಕ್ಕಳಿಗೆ ರೈಮ್ಸ್ ಇರುತ್ತಲ್ಲ ABCDEFG. ಸೊ ಆ ರೈಮ್ಸ್ ನ ನೀವು ಹಾಡ್ತಾ ಮಕ್ಕಳಿಗೆ ABC ಅನ್ನೋದು ಕಾನ್ಸೆಪ್ಟ್ ಗೊತ್ತಾಗಿರ್ಬೇಕು. ಇಟ್ ಇಸ್ ನಾಟ್ ಅಬೌಟ್ ರೈಟಿಂಗ್. ನಾನು ರೈಟಿಂಗ್ ಬಗ್ಗೆ ಮಾತಾಡ್ತಿಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಆಫ್ ದ ಕಾನ್ಸೆಪ್ಟ್ ಆಫ್ ಲೆಟರ್ಸ್ ABC ಅಷ್ಟೇನೆ. ಅಂಡ್ ನೆಕ್ಸ್ಟ್ ಸಿಂಪಲ್ ರೈಮ್ಸ್ ನ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಅದಾದ್ಮೇಲೆ ಕನ್ನಡ ರೈಮ್ಸ್ ಅಲ್ಲಿ ಇರೋದು 1, 2 ಬಾಳೆ ಹರಡು. ಇದು ನಂಬರ್ಸ್ಗೂ ಹೆಲ್ಪ್ ಆಗುತ್ತೆ ಅಂಡ್ ಮಕ್ಕಳಿಗೆ ರಿಪಿಟೇಷನ್ ಆಗಿ ಲ್ಯಾಂಗ್ವೇಜ್ ಸ್ಕಿಲ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ರಿಪಿಟೇಷನ್ ಆಫ್ ರೈಮ್ಸ್, ರಿಪಿಟೇಟಿವ್ ಆಗಿ ನೀವು ಮಕ್ಕಳಿಗೆ ಸಿಂಪಲ್ ರೈಮ್ಸ್ ನ ಹೇಳ್ಕೊಡಿ. ಅಂಡ್ ನೆಕ್ಸ್ಟ್ ಸೆಲ್ಫ್ ಫೀಡಿಂಗ್ ನ ತುಂಬಾ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಒಳ್ಳೇದು. ಸೆಲ್ಫ್ ಫೀಡಿಂಗ್ ಅಂತಂದ್ರೆ ಮಕ್ಕಳಿಗೆ ಸ್ಪೂನ್ ಅಲ್ಲಿ ತಿನ್ನುವಂತಹ ಕೆಪಾಸಿಟಿ ಬೈ 2 years ಅಂಡ್ ಲೋಟದಲ್ಲಿ ನೀರು ಕುಡಿಯುವಂತಹ ಕೆಪಾಸಿಟಿ ಮಕ್ಕಳಿಗೆ 2 years ಒಳಗಡೆನೆ ಬರಬೇಕು. ಯಾಕಂತಂದ್ರೆ ಇದು ಬೆಸ್ಟ್
ಅಂಡ್ ಗುಡ್ ಫೈನ್ ಮೋಟರ್ ಸ್ಕಿಲ್ ಆಗಿರುತ್ತೆ. ಸೊ ಸ್ಪೂನಲ್ಲಿ ಸ್ಕೂಪ್ ಮಾಡಿಕೊಂಡು ಸ್ಪೂನ್ನ ಬಾಯಿಗೆ ಇಟ್ಕೋಬೇಕು ಅಂಡ್ ಡೋಂಟ್ ವರ್ಕ್ ಆನ್ ಪ್ರಾಪರ್ ಹೋಲ್ಡಿಂಗ್. ಅಯ್ಯೋ ನನ್ನ ಮಗ ಹೀಗೆ ಇಟ್ಕೊಂತಿದ್ದಾನೆ, ಸ್ಪೂನ್ನ ಸರಿಯಾಗಿ ಇಟ್ಕೊಳ್ತಿಲ್ಲ 3 ಫಿಂಗರ್ಸ್ ಅಲ್ಲಿ, ಅದನ್ನ ಯೋಚನೆ ಮಾಡಕ್ ಹೋಗ್ಬಿಡಿ. ಮಗು ಎತ್ಕೊಂಡು ಬಾಯಿಗೆ ಈ ರೀತಿ ಇಟ್ಕೊಳ್ಳೋದು ಅಂತಹ ಒಂದು ಸ್ಕಿಲ್ ಇರಬೇಕು ಸ್ಪೂನಲ್ಲಿ ತಿನ್ನೋದು. ಅಂಡ್ 2 ಕೈಯಲ್ಲಿ ಇಟ್ಕೊಂಡು ಅಥವಾ 1 ಕೈಯಲ್ಲಿ, ಕೆಲವು ಮಕ್ಕಳುಗಳಿಗೆ 1 ಕೈಯಲ್ಲೇ ಇಟ್ಕೊಂಡು ಕುಡಿಯುವಂತಹ ಕೆಪಾಸಿಟೀಸ್ ಇರುತ್ತೆ. ಸೊ ಅದನ್ನ ನೀವು ವರ್ಕ್ ಮಾಡಿ ಈಟಿಂಗ್ ಒಂದು ಹ್ಯಾಬಿಟ್ಸ್ ಅಲ್ಲಿ. ನೆಕ್ಸ್ಟ್ ಆಸ್ಪೆಕ್ಟ್ ಯಾವುದು ಅಂತಂದ್ರೆ ಬುಕ್ಸ್ ವಿಚಾರದಲ್ಲಿ ಲುಕಿಂಗ್ ಅಟ್ ಪಿಕ್ಚರ್. ಈಗ ಪಿಕ್ಚರ್ ಬುಕ್ಸ್ ನ ನಾವು ಮಕ್ಕಳಿಗೆ ಯೂಸ್ ಮಾಡಿದಾಗ ನಾವು ಮಗುಗೆ ಈಗ ಕ್ಯಾಟ್ ನೋಡಿ ಅಲ್ಲಿ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯಾಟ್ ಏನು ಹೇಳತ್ತೆ ಮಿಯಾವ್ ಅಂತ ಹೇಳಿದಾಗ ಮಗು ನಾವು ಎಲ್ಲಿ ತೋರಿಸ್ತಿರ್ತೀವಿ ಅಲ್ಲಿ ಮಗು ನೋಡುವಂತಹ ಕೆಪಾಸಿಟಿ ಅದಿರ್ಬೇಕಾಗತ್ತೆ. ಅಂತಂದ್ರೆ ಲುಕಿಂಗ್ ಅಟ್ ದ ಪಿಕ್ಚರ್, ನಾವು ಯಾವ್ದನ್ನ ತೋರಿಸ್ತಿರ್ತೀವಿ ಮಗು ಪಿಕ್ಚರ್ನ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಕಿಲ್ ಯಾವುದು ಅಂತಂದ್ರೆ ಡ್ರಾಯಿಂಗ್ ಆಸ್ಪೆಕ್ಟ್ ಅಲ್ಲಿ ಸ್ಕ್ರಿಬ್ಲಿಂಗ್ ವಿತ್ ಕ್ರೇಯಾನ್. ಸಾರಿ, ನಾನು ಡ್ರಾಯಿಂಗ್ ಅಂತ ಮೆನ್ಷನ್ ಮಾಡಿದೆ. ಸ್ಕ್ರಿಬ್ಲಿಂಗ್ ಅಂತಂದ್ರೆ ಗೀಚ್ ಹಾಕೋದು. ಕ್ರೇಯಾನ್ಸ್ ನ ಕೊಟ್ರೆ ಗೀಚ್ ಹಾಕೋದು. ಇದರಲ್ಲಿ ಯಾವುದೇ ರೀತಿ ಬೌಂಡ್ರಿ ಒಳಗಡೆ ಮಾಡಬೇಕು, ಆಪಲ್ ಒಳಗಡೆನೆ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಇಲ್ಲ. ಒಂದು ಪೇಜ್ ಅಥವಾ ಒಂದು ಬುಕ್ ಕೊಟ್ರೆ ಮಗು ಎಲ್ಲಾ ಕಡೆ ಸ್ಕ್ರಿಬ್ಲಿಂಗ್ ಮಾಡೋದು, ಇದು ತುಂಬಾ ಇಂಪಾರ್ಟೆಂಟ್ ಸ್ಕಿಲ್ ಮಕ್ಕಳ ಫೈನ್ ಮೋಟರ್ ಸ್ಕಿಲ್ಗೆ. ಮಕ್ಕಳು ಪೆನ್ಸಿಲ್ ಹಿಡಿಬೇಕಲ್ಲ ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ವರ್ಷ ಆದ್ಮೇಲೆ, ಸೊ ಆ ಒಂದು ಸ್ಕಿಲ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಯಾವ ಸ್ಕಿಲ್ ಅಂತ ಅಂದ್ರೆ ಥ್ರೋಯಿಂಗ್ ಅಂತಂದ್ರೆ ಮಕ್ಕಳಿಗೆ ಇದು ಫೈನ್ ಮೋಟರ್ ಸ್ಕಿಲ್ಗೆ ನೀವು ಯೋಚನೆ ಮಾಡೋದಾದ್ರೆ ಇದು ಎಲ್ಲಾನು ಮಕ್ಕಳ ಫೈನ್ ಮೋಟರ್ ಸ್ಕಿಲ್, ಗ್ರಾಸ್ ಮೋಟರ್ ಸ್ಕಿಲ್, ಅವರ ಒಂದು ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ಎಲ್ಲ ಆಕ್ಟಿವಿಟೀಸ್ ನ ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಮೊದಲನೇದು ಅಂದ್ರೆ ನಾನು ಹೇಳ್ತಿದ್ದು ಥ್ರೋಯಿಂಗ್ ಅಂತಂದ್ರೆ ಮಕ್ಕಳು ಕ್ಯಾಚ್ ಮಾಡೋದನ್ನ ಕಲಿಬೇಕು ಅಂಡ್ ಹೋಲ್ಡಿಂಗ್ ಮಾಡೋದನ್ನ ಬಾಲ್ ನ ಹೋಲ್ಡಿಂಗ್ ಮಾಡಬೇಕು ಅಂಡ್ ಕ್ಯಾಚ್ ಅಂತಂದ್ರೆ ಇಷ್ಟು ಚಿಕ್ಕ ಬಾಲ್ ಅಲ್ಲ, ದೊಡ್ಡ ಬಾಲ್ ನ ಅಟ್ಲೀಸ್ಟ್ ಈಗ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಕ್ಯಾಚ್ ಅಂತಂದ್ರೆ ಮಗು ಕ್ಯಾಚ್ ಹಿಡಿಬೇಕು, ಥ್ರೋ ಮಾಡಬೇಕು, ದೂರ ಒಂದು ಥ್ರೋ ಮಾಡುವಂತಹ ಒಂದು ದೂರಕ್ಕೆ ಅಟ್ಲೀಸ್ಟ್ ಒಂದು 5 ಮೀಟರ್ಸ್ 10 ಮೀಟರ್ಸ್ ಅಷ್ಟು ಥ್ರೋ ಮಾಡುವಂತಹ ಕೆಪಾಸಿಟಿ ಮಕ್ಕಳಿಗೆ ದೊಡ್ಡ ಬಾಲ್ ಅಥವಾ ಚಿಕ್ಕ ಬಾಲ್ ಅಲ್ಲಿ ಎರಡರಲ್ಲಿ ಯಾವ್ದಾರ ಒಂದಿದ್ರು ಸಾಕಾಗತ್ತೆ. ಅಂಡ್ ನೆಕ್ಸ್ಟ್ ಡ್ರೆಸ್ಸಿಂಗ್ ಅಪ್ ಬರುತ್ತೆ ಮಗುಗೆ. ನೆಕ್ಸ್ಟ್ ಸ್ಕಿಲ್ ಯಾವುದು ಅಂತಂದ್ರೆ ಮಕ್ಕಳು ತಮ್ಮ ಬಟ್ಟೆಗಳನ್ನ ಅವರೇ ಹಾಕೊಳ್ಳೋದು. ಅಂತಂದ್ರೆ ಶರ್ಟ್, ಪ್ಯಾಂಟು, ಫ್ರಾಕ್ ಆ ರೀತಿಯಲ್ಲ, ಅಟ್ಲೀಸ್ಟ್ ಒಂದು ಚಡ್ಡಿ ಹಾಕೊಳ್ಳೋದಕ್ಕೆ 2 ವರ್ಷದ ಒಳಗಡೆ ಮಕ್ಕಳಿಗೆ ಬರಬೇಕಾಗುತ್ತೆ. ಯಾಕಂತಂದ್ರೆ ಇದು ಫೈನ್ ಮೋಟರ್ಗೂ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅಂಡ್ ಸೆಲ್ಫ್ ಕೇರ್, ಮಕ್ಕಳು ಸೆಲ್ಫ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಬಟ್ಟೆನ ಅವರೇ ಹಾಕೊಳ್ಳೋದು ಇದೆಲ್ಲ ಬೇಸಿಕ್ ಬರುತ್ತೆ. ಬೇಸಿಕ್ ಆಗಿ ಒಂದು ಚಡ್ಡಿ ಹಾಕೊಳ್ಳೋದು, ಅಟ್ಲೀಸ್ಟ್ ಚಡ್ಡಿ ಹಾಕೊಳ್ಳೋಕೆ ಬಂದಿಲ್ಲ ಅಂತಂದ್ರೆ ನೀವು ಒಂದು ಮಂಡಿವರೆಗೂ ಚಡ್ಡಿ ಹಾಕಿದ್ರೆ ಅದಾದ್ಮೇಲೆ ಮಗು ಪುಲ್ ಅಪ್ ಮಾಡೋದಕ್ಕೆ ಇದೆಲ್ಲ ಸೆಲ್ಫ್ ಕೇರ್ಗೆ ಬರುತ್ತೆ. ಅಂಡ್ ನೆಕ್ಸ್ಟ್ ಸ್ಕಿಲ್ ಯಾವುದು ಅಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ಫ್ಯಾಮಿಲಿ ಮೆಂಬರ್ಸ್. ಇದು ನಮ್ಮಪ್ಪ, ಇದು ನಮ್ಮಮ್ಮನೇ, ಇದು ನನ್ನ ಅಜ್ಜಿನೇ, ಇದು ನನ್ನ ತಾತನೇ, ಮೇ ಬಿ ಡೈರೆಕ್ಟ್ ಆಗಿ ಅಥವಾ ಫೋನ್ ಕಾಲ್ ಅಲ್ಲಿ ಈ ರೀತಿಯಾದ ಐಡೆಂಟಿಫಿಕೇಶನ್ ಮಕ್ಕಳಿಗೆ ಬರಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಸ್ಕಿಲ್ ಯಾವುದು ಅಂತಂದ್ರೆ ಕ್ಲೀನಿಂಗ್ ಅಪ್. ಇದನ್ನ ಸಾಕಷ್ಟು ಪೇರೆಂಟ್ಸ್ಗಳು ಮಕ್ಕಳ ಕೈಲಿ ಮಾಡಿಸೋದೇ ಇಲ್ಲ. ಇಟ್ಸ್ ಅ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿರುವಂತದ್ದು. ಅಂತಂದ್ರೆ ಮಗು ತಗೊಂಡಿರುವಂತಹ ಆಟಿಕೆಗಳನ್ನ ಮಗುನೇ ಎತ್ತಿಡಬೇಕು. ಕೆಲವೊಂದ್ಸಲ ಮಕ್ಕಳಿಗೆ ಬೋರ್ ಆಗುತ್ತೆ, ಎತ್ತಿಡಲ್ಲ ಅಂತಾರೆ. ಅಟ್ಲೀಸ್ಟ್ ನೀವು ಹೆಲ್ಪ್ ಮಾಡಿದಾಗ ಮಗು ಅದನ್ನ ಕ್ಲೀನ್ ಅಪ್ ಮಾಡಬೇಕು. ಇಟ್ಸ್ ಅ ವೆರಿ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ನೆಕ್ಸ್ಟ್ ಔಟ್ಡೋರ್ ಪ್ಲೇಯಿಂಗ್. ಔಟ್ಡೋರ್ ಕರ್ಕೊಂಡು ಹೋದಾಗ ಮಗು ರನ್ನಿಂಗ್ ಮಾಡಬೇಕು, ಜಂಪಿಂಗ್ ಮಾಡಬೇಕು, ಇದನ್ನೆಲ್ಲಾನು ನಾವು ಹೊತ್ತು ಕೊಡ್ಲೇಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ವೆರಿ ಸಿಂಪಲ್ ಅನ್ಸುತ್ತೆ ಇದು ಅಂತಂದ್ರೆ ಐ ಡೋಂಟ್ ನೋ ಇದು ಎಲ್ಲಾ ಮಕ್ಳುಗಳಿಗೂ ಆಗುತ್ತಾ. ಅಂಡ್ ಅದಿತಿಗೆ ಇದು ತುಂಬಾ ಇಷ್ಟ. ಸಿಂಗಿಂಗ್ ಅಂತಂದ್ರೆ ವೆರಿ ಸಿಂಪಲ್ ಅಂಡ್ ರಿಪಿಟೇಟಿವ್ ಸಾಂಗ್. ಸಿಂಗಿಂಗ್ ಅಂತಂದ್ರೆ ರೈಮ್ಸ್ ಗಳನ್ನ ರಿಸೈಟ್ ಮಾಡೋದು. ಅದಿತಿಗೆ ಬೇಗ ಲ್ಯಾಂಗ್ವೇಜ್ ಬಂದಿದ್ರಿಂದ ಈಗ ಅದಿತಿಗೆ ಪ್ರೆಸೆಂಟ್ಲಿ 2 years ಅಂತಂದ್ರೆ 25 months ಅಂತಂದ್ರೆ 2 years 1 month ಆಗಿರೋದ್ರಿಂದ ಶಿ ಈಸ್ ಏಬಲ್ ಟು ರಿಸೈಟ್ ಮೋರ್ ದೆನ್ 30 ರೈಮ್ಸ್ ಅಂಡ್ ಶ್ಲೋಕಾಸ್ ಎಲ್ಲ ಹೇಳ್ತಾರೆ. ಸೊ ಸಿಂಗಿಂಗ್ ವಿಚಾರದಲ್ಲಿ ರೈಮ್ಸ್ ಗಳನ್ನ ನಾವು ತುಂಬಾ ಚೆನ್ನಾಗಿ ಹೇಳ್ಕೊಡ್ಬೋದು, ಜಾಸ್ತಿ ರೈಮ್ಸ್ ಗಳನ್ನ ಹೇಳ್ಕೊಡ್ಬೋದು. ಮಕ್ಕಳ ಲ್ಯಾಂಗ್ವೇಜ್ ಸ್ಕಿಲ್ ಇದರಿಂದ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆರ್ ಯು ಓಕೆ? ನೆಕ್ಸ್ಟ್ ಡಾನ್ಸಿಂಗ್ ಅಂತಂದ್ರೆ ವೆರಿ ಬೇಸಿಕ್ ಮೂವ್ಮೆಂಟ್ಸ್ಗೆ ಮಕ್ಕಳಿಗೆ ಸುಮ್ಮನೆ ಮೂವಿಂಗ್ ಟು ಮ್ಯೂಸಿಕ್ ನ ಮಕ್ಕಳಿಗೆ ಹೇಳ್ಕೊಡೋದು. ನಾವು ಮಗು ಜೊತೆ ಈ ಬೆಸ್ಟ್ ಅಂತಂದ್ರೆ ಸಿಂಗಿಂಗ್ ಜೊತೆನೆ ಅಂತಂದ್ರೆ ರೈಮ್ಸ್ ಗಳ ಜೊತೆನೆ ನಾವು ಮಕ್ಕಳುಗಳಿಗೆ ಆಕ್ಷನ್ಸ್ ನ ಹೇಳ್ಕೊಡೋದಕ್ಕೆ ಕಲಿಸ್ಬೋದು ನಾವು. ಅಂಡ್ ನೆಕ್ಸ್ಟ್ ಇಸ್
ಪೀಕಬು, ಪ್ಲೇಯಿಂಗ್ ಪೀಕಬು. ಇದರಿಂದ ಮಕ್ಕಳಿಗೆ ಆಬ್ಜೆಕ್ಟ್ ಪರ್ಮನೆನ್ಸ್ ಅನ್ನೋದು ಬರುತ್ತೆ. ನಾನು ಪೀಕಬು ಯಾಕೆ ಆಡಬೇಕು, ಯಾಕೆ ಆಡಿಸ್ಬೇಕು ಮಕ್ಕಳಿಗೆ ಅಂತ ಆದಿತ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ಚೆಕ್. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತಂದ್ರೆ ಈಗ ಪೀಕಬು ಅಂತಂದ್ರೆ ಹೀಗೆ ಮಾಡಿದಾಗ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತಂದ್ರೆ ಈ ರೀತಿ ಸ್ವಲ್ಪ ಹೊತ್ತು ಮರೆ ಮಾಚಿರುವಂತಹ ಆಬ್ಜೆಕ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಅದರ ಎಕ್ಸಿಸ್ಟೆನ್ಸ್ ಇದೆ, ಅದರ ಅಸ್ತಿತ್ವ ಇದೆ ಅನ್ನೋದು ಮಗುಗೆ ಗೊತ್ತಾಗುತ್ತೆ. ದಿಸ್ ಇಸ್ ಅ ವೆರಿ ಗುಡ್ ಆಕ್ಟಿವಿಟಿ ಫಾರ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಪೀಕಬು ಆಡಿಸೋದು, ಬಟ್ಟೆಯಲ್ಲೂ ಸಹ ಆಡಿಸ್ಬೋದು ಅಥವಾ ಹಾಗೇನೆ ಕೈಯಲ್ಲೂ ಸಹ ಪೀಕಬು ಆಡಿಸ್ಬೋದು. ಇಟ್ಸ್ ಬೆಸ್ಟ್. ಅದಿತಿಸ್ ಫೇವ್ರೆಟ್ ಒಂದು ಆಕ್ಟಿವಿಟಿ ಪೀಕಬು ಅಲ್ವಾ ಅದಿತಿ? ಹೌದು. ಓಕೆ, ನೆಕ್ಸ್ಟ್ ಐಡೆಂಟಿಫೈಯಿಂಗ್ ಇಮೋಷನ್ಸ್. ಸೊ ಇಮೋಷನ್ಸ್ ಅಂದ್ರೆ ಬೇಸಿಕ್ ಆಗಿ ಅಮ್ಮ ಕೋಪ ಇದ್ರೆ ಕೋಪ ಅಂತ ಗೊತ್ತಾಗೋದು, ಹ್ಯಾಪಿ, ಸ್ಯಾಡು ಮತ್ತು ಖುಷಿ, ದುಃಖ, ಸ್ಯಾಡು ಅಂದ್ರೆ ದುಃಖ ಅಂದ್ರೆ ಸ್ಯಾಡು. ನೆಕ್ಸ್ಟ್ ಆಂಗ್ರಿ ಫೇಸಸ್ ಅಂತಂದ್ರೆ ಕೋಪ ಮಾಡ್ಕೊಳ್ಳೋದು ಮಗು, ಹ್ಯಾಪಿ ಪಾಪು ಹೇಗೆ ಹ್ಯಾಪಿ ಫೇಸ್ ಮಾಡ್ತಾರೆ ಅಂತಂದಾಗ ಮಗು ನಗೋದು, ಹೇಗೆ ಅಳೋದು ಅಂತ ಮಾಡೋದು. ಸೊ ಅದಿತಿಗೆ ನಾನು ಇಮೋಷನ್ಸ್ ನ 13 months ಅವರ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದಾಗ್ಲೇನೆ ಬೇಸಿಕ್ ಇಮೋಷನ್ಸ್ ನಾನು ಹೇಳಿದೆ. ಫ್ರಸ್ಟ್ರೇಷನ್, ಇರಿಟೇಷನ್, ಬೇಸಿಕ್ ಅಲ್ಲ ಕಾಂಪ್ಲೆಕ್ಸ್ನೇ ಹೇಳ್ಕೊಟ್ಬಿಟ್ಟಿದೆ. ಸೊ ಈ ರೀತಿ ಸೊ ಮಕ್ಕಳಿಗೆ ಬೇಸಿಕ್ ಇಮೋಷನ್ಸ್ ನ ಹೇಳ್ಕೊಡ್ಬೇಕಾಗುತ್ತೆ. ಸೊ 2 years ಒಳಗಡೆ ಇದಿಷ್ಟೇನಾ, ಇದು 3 ಹೇಳ್ಕೊಡ್ಬೇಕು ಅಂದ್ರೆ ಆ ರೀತಿ ಏನಲ್ಲ, ಅಟ್ಲೀಸ್ಟ್ 2 years ಅಲ್ಲಿ ಇಷ್ಟು ಬಂದಿರಬೇಕು ಮಕ್ಕಳಿಗೆ. ಅಂಡ್ ನೆಕ್ಸ್ಟ್ ಇಮ್ಯಾಜಿನೇಟಿವ್ ಪ್ಲೇ. ಒಂದು ಡಾಲ್ನ ತಗೊಂಡು ಅದಕ್ಕೆ ಊಟ ಮಾಡಿಸೋದು ಅಥವಾ ಅದನ್ನ ಸ್ನಾನ ಮಾಡಿಸೋ ರೀತಿ, ಈ ರೀತಿಯಾದ ಒಂದು ಇಮ್ಯಾಜಿನೇಟಿವ್ ಪ್ಲೇ ಟಾಯ್ಸ್ಗಳನ್ನ ಬಳಸ್ಕೊಂಡು ಮಕ್ಕಳು ಕಲಿಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ನೇಚರ್ ವಾಕ್ಸ್ಗೆ ಕರ್ಕೊಂಡು ಹೋದಾಗ ಅಬ್ಸರ್ವ್ ಮಾಡಬೇಕಾಗತ್ತೆ ಮಕ್ಕಳು ಪ್ಲಾಂಟ್ಗಳನ್ನ ಅಂತಂದ್ರೆ ಮುಟ್ಟೋದು, ಟಚ್ ಮಾಡೋದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಅನಿಮಲ್ಸ್ನ ಅಬ್ಸರ್ವ್ ಮಾಡಬೇಕು, ಅನಿಮಲ್ಸ್ನ ಐಡೆಂಟಿಫಿಕೇಶನ್ ಮಾಡಬೇಕು. ಅಮ್ಮ ಅಲ್ಲಿ ನೋಡು ನಾಯಿ ಹೋಗ್ತಿದೆ, ಮಗು ಅಟ್ಲೀಸ್ಟ್ ಲ್ಯಾಂಗ್ವೇಜ್ ಇನ್ನೂ ಬಂದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪಾಯಿಂಟಿಂಗ್ ಮಾಡಬೇಕು ಬಬ್ಬು ಅಂತ ಹೇಳಿ. ಈ ರೀತಿಯಾದ ಒಂದು ನೇಚರ್ ವಾಕಲ್ಲಿ ಮಗುನ ಅಬ್ಸರ್ವೇಷನ್ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಸಾರ್ಟಿಂಗ್ ಆಬ್ಜೆಕ್ಟ್ಸ್. ಸಾರ್ಟಿಂಗ್ ಅಲ್ಲಿ ಕಾಳುಗಳನ್ನ ಸಾರ್ಟಿಂಗ್ ಮಾಡಿಸೋದು. ಬೇಸಿಕ್ ಈಗ ರಾಜ್ಮಾ ಮತ್ತೆ ಬಟಾಣಿನ ಸಪ್ರೇಟ್, ನಾನು ಅದಿತಿಗೆ ಇದನ್ನೇ ಜಾಸ್ತಿ ಕೊಡ್ತಾ ಇದ್ದಿದ್ದು ಸಾರ್ಟಿಂಗ್ ಅಲ್ಲಿ. ಸೊ ಒಂದು ಬಿಗ್ ಒಂದು ಸ್ಮಾಲ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಅದನ್ನ ಮಾಡಿಸಿದೆ. ಅಂಡ್ ಅದಿತಿ ಈಸ್ ಏಬಲ್ ಟು ಸಾರ್ಟ್ ಡಿಫ್ರೆಂಟ್ ಕಲರ್ಸ್ ಆಲ್ಸೋ. ಈಗ ಕಲರ್ ಕಾನ್ಸೆಪ್ಟ್ ಕಂಪ್ಲೀಟ್ ಅವ್ರಿಗೆ ಬಂದಿರೋದ್ರಿಂದ ಕಲರ್ಸ್ ಎಲ್ಲ ಪಾಮ್ಸ್ ನ ಕೊಟ್ರೆ ಎಲ್ಲ ಕಲರ್ಸ್ ನ ಸಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಸಾರ್ಟಿಂಗ್, ಬೇಸಿಕ್ ಸಾರ್ಟಿಂಗ್ ನ ನಾವು ಮಗುಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನೇಮಿಂಗ್ ಆಬ್ಜೆಕ್ಟ್ಸ್. ನೇಮಿಂಗ್ ಅಂತಂದ್ರೆ ಮಗುವಿನ ಒಂದು ಕಾರ್ನ ಕಾರ್ ಅಂತ ಹೇಳೋದು, ಅಡುಗೆ ಮನೆಯಲ್ಲಿರುವಂತಹ ಸ್ಪೂನ್ ಅಂತ ಹೇಳೋದು. ಸೊ ಇಲ್ಲಿ ನೀವು ಡೋಂಟ್ ಎಕ್ಸ್ಪೆಕ್ಟ್ ದ ಕ್ಲಾರಿಟಿ ಆಫ್ ದ ವರ್ಡ್ಸ್. ಕ್ಲಾರಿಟಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಆ ವರ್ಡ್ಗೆ ಹತ್ತಿರ ಇರುವಂತಹ ಒಂದು ವೆರಿ ರಿಲೇಟೆಡ್ ಒಂದು ಏನು ವರ್ಡ್ ಜಾರ್ಗನಿಂಗ್ ಅಂತ ಕರಿತೀವಿ. ಸೊ ಅದಿದ್ರೂ ಪರವಾಗಿಲ್ಲ. ಸೊ ನೇಮಿಂಗ್ ಮಾಡಬೇಕು ಮಕ್ಕಳು ಆಬ್ಜೆಕ್ಟ್ಸ್ಗಳನ್ನ. ಮಕ್ಕಳ ಆಟಿಕೆ ಇರ್ಬೋದು ಅಥವಾ ಅಪ್ಪ ಅಮ್ಮನ ಫೋನ್ ಇರಬಹುದು. ಫೋನ್ ಇಸ್ ದ ಬೇಸಿಕ್ ಏನು ಥಿಂಗ್ ಮಕ್ಕಳು ಐಡೆಂಟಿಫೈ ಮಾಡೋದು. ಇದು ಅಮ್ಮನ ಫೋನೇ, ಇದು ಅಪ್ಪನ ಫೋನೇ, ಇದು ಅಜ್ಜಿ ಫೋನೇ ಅಂತ ಐಡೆಂಟಿಫೈ ಮಾಡಿಬಿಡ್ತಾರೆ ನೇಮಿಂಗ್ ಆಬ್ಜೆಕ್ಟ್ಸ್ ವಿಚಾರದಲ್ಲಿ. ಅಂಡ್ ನೆಕ್ಸ್ಟ್ ಟಚ್ ಅಂಡ್ ಫೀಲ್ ಬುಕ್ ತುಂಬಾ ಒಳ್ಳೇದು ಮಕ್ಕಳಿಗೆ ನಾವು ಯೂಸ್ ಮಾಡೋದ್ರಿಂದ. ಇದರಿಂದ ಮಕ್ಕಳಿಗೆ ಸೆನ್ಸರಿ ಎಕ್ಸ್ಪ್ಲೋರೇಷನ್ ತುಂಬಾ ಚೆನ್ನಾಗುತ್ತೆ. ಟಚ್ ಅಂಡ್ ಫೀಲ್ ಅಂತಂದ್ರೆ ಅದರಲ್ಲಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಿತಿಗೆ ಯಾವ ಒಂದು ಬುಕ್ಸ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಆ ಒಂದು ವಿಡಿಯೋಸ್ ನ ನೀವು ನೋಡಬಹುದು. ಟಚ್ ಅಂಡ್ ಫೀಲ್ ಅಂತಂದ್ರೆ ಅದರಲ್ಲಿ ಕೆಲವು ಟೆಕ್ಸ್ಚರ್ಸ್ ಇರುತ್ತೆ, ಸಾಫ್ಟ್, ರಫ್, ಸ್ಮೂತ್, ಹಾರ್ಡ್. ಈ ರೀತಿಯಾದ ಬುಕ್ಸ್ ನ ಮಕ್ಕಳಿಗೆ ಸೆನ್ಸರಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಕೊಡ್ಬೇಕಾಗತ್ತೆ. ಅಂಡ್ ಇದನ್ನ ನಾವು ಅಡುಗೆ ಮನೆಯಲ್ಲಿ ಇರುವಂತಹ ತರಕಾರಿಗಳಿರ್ಬಹುದು ಅಥವಾ ಸ್ಕ್ರಬ್ಬರ್ ಇರಬಹುದು. ಅಂಡ್ ಈಗ ಸ್ನಾನ ಮಾಡಿಸುವಾಗ ಮಗುಗೆ ನಾವು ಸೋಪ್ ನ ಹಾಕಿದಾಗ ಅದು ಸಾಫ್ಟ್ ಆಗಿ ನೊರೆ ಬರುತ್ತಲ್ಲ. ಸೊ ಇದೆಲ್ಲ ಅಂದ್ರೆ ರಿಸೈಟ್ ಮಾಡ್ಬೇಕಾಗತ್ತೆ, ರೀಕಾಲ್ ಮಾಡ್ಬೇಕಾಗತ್ತೆ ಕಾನ್ಸೆಪ್ಟ್ಸ್ ನ. ಸೊ ಟಚ್ ಅಂಡ್ ಫೀಲ್ ಬುಕ್ ಹೆಲ್ಪ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಲಿಸ್ನಿಂಗ್ ಸ್ಕಿಲ್ ವಿಚಾರದಲ್ಲಿ ಫಾಲೋ ಇನ್ಸ್ಟ್ರಕ್ಷನ್. ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡು ಅಥವಾ ಲೈಟ್ ಆನ್ ಮಾಡು, ಲೈಟ್ ಆಫ್ ಮಾಡು. ಬೇಸಿಕ್ ಇನ್ಸ್ಟ್ರಕ್ಷನ್, ಫಾಲೋ ಇನ್ಸ್ಟ್ರಕ್ಷನ್ಸ್ ನ ಮಕ್ಕಳಿಗೆ ಲಿಸ್ನಿಂಗ್ ಸ್ಕಿಲ್. ಯಾಕಂತಂದ್ರೆ ಮಗುಗೆ ಲ್ಯಾಂಗ್ವೇಜ್ ಬಂದ್ಮೇಲೆ ಮಗು ಬರೀ ಮಾತಾಡೋದಕ್ಕೆ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಸ್ ಅ ಪೇರೆಂಟ್ ಆಗಿ ಮಗು ಕೇಳಿಸ್ಕೊಳ್ಳೋದಕ್ಕೂ ಕಲಿಬೇಕಾಗತ್ತೆ. ಸೊ ಕೇಳಿಸ್ಕೊಂಡು ಮಗು ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬೇಕು. ಸೊ ಅದನ್ನು ವರ್ಕ್ ಮಾಡಬೇಕು. ಅಂಡ್ ನೆಕ್ಸ್ಟ್ ರಿಕಗ್ನೈಸಿಂಗ್ ಫೋಟೋಸ್. ಫ್ಯಾಮಿಲಿ ಮೆಂಬರ್ಸ್ದು, ಈಗ ಮನೆಯಲ್ಲಿ ಡಾಗಿ ಇದ್ರೆ ಡಾಗಿ ಫೋಟೋನ ಐಡೆಂಟಿಫೈ ಮಾಡೋದು, ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರ ಫೋಟೋಸ್ನ ಐಡೆಂಟಿಫೈ ಮಾಡೋದು. ಇವಾಗ ಆಲ್ಬಮ್ನ ತೋರಿಸ್ಬಿಟ್ರೆ ಮಗುಗೆ ಇದಪ್ಪ, ಇದಮ್ಮ, ಇದು ಅಜ್ಜಿ, ತಾತ, ಇದು ಅಂಕಲ್ಲು, ಅವತ್ತು ಬಂದಿದ್ರಲ್ಲ ಆಂಟಿ ಅವರು. ಈ ರೀತಿಯಾದ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಅಥವಾ ಕೆಲವು ಮಕ್ಕಳುಗಳು ತುಂಬಾ ಜನನ ರೆಕಗ್ನೈಸ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಬೇಸಿಕ್ ಫ್ಯಾಮಿಲಿ ಮೆಂಬರ್ಸ್ನ ಮಕ್ಕಳು ಐಡೆಂಟಿಫೈ ಮಾಡಬೇಕು.
ಆ್ಯಂಡ್ ನೆಕ್ಸ್ಟ್ ವಾಟರ್ ಪ್ಲೇ. ಮಕ್ಕಳನ್ನ ವಾಟರ್ ಪ್ಲೇಯಲ್ಲಿ ಆಟ ಆಡಿಸೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಸೇಫ್ ವಾಟರ್ ಪ್ಲೇ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸ್ನಾನಕ್ಕೆ ಹೋದಾಗ ಅದಿತಿಗೆ ಪ್ರತಿದಿನ ವಾಟರ್ ಪ್ಲೇ ಇದ್ದೇ ಇರುತ್ತೆ. 20 ಮಿನಿಟ್ಸ್ ನಾನು ಅದಿತಿಗೆ ಎಣ್ಣೆ ಮಸಾಜ್ ಮಾಡಿ 20 ಮಿನಿಟ್ಸ್ ಬಿಡ್ತೀನಿ. ಸೊ ಅವಾಗ ಶೀಲ್ ಬಿ ಇನ್ ಪ್ಲೇಯಿಂಗ್ ಇನ್ ದ ವಾಟರ್. ಸೊ ಪೋರಿಂಗ್ ಮಾಡ್ತಿರ್ತಾರೆ, ಜಗ್ಗಲ್ಲಿ ನೀರು ಹಾಕೋದು, ಆ್ಯಂಡ್ ಪೋರಿಂಗ್ 2 ಕಪ್ಸ್ ಅಂತಾನೆ ನಾನು ಡಕ್ಕಿ ರೂಮಲ್ಲಿ ಅದಿತಿಗೆ ನಾನು ವಾಶ್ರೂಮ್ನ ಡಕ್ಕಿ ರೂಮ್ ಅಂತ ರೆಫರ್ ಮಾಡಿದ್ದೀನಿ. ಫ್ರಮ್ 11-12 ಮಂತ್ಸಿಂದ ಅದಿತಿಗೆ 1 ವರ್ಷದಿಂದ ಅದಿತಿಗೆ ನಾನು ಡಕ್ಕಿ ರೂಮ್ ಅಂತ ಹೇಳಿ ಪಾಟಿ ಟ್ರೈನಿಂಗ್ ಶುರು ಮಾಡ್ದಾಗಿಂದನು. ಸೊ ಅವ್ರಿಗೆ ಈಗ್ಲೂ ಡಕ್ಕಿ ರೂಮ್ ಅಂತಾನೆ ಅವ್ರಿಗೆ ಬರುತ್ತೆ, ನಮ್ಮ ಬಾಯಲ್ಲೂ ಡಕ್ಕಿ ರೂಮ್ ಅಂತಾನೆ ಬರುತ್ತೆ. ಸೊ ವಾಟರ್ ಪ್ಲೇ ಅದಿತಿಗೆ ಸ್ನಾನಕ್ಕೆ ಹೋದಾಗ ಈ ರೀತಿ ಪೋರಿಂಗ್ ಮಾಡೋದು, ಫಿಲ್ ಮಾಡೋದು, ಈ ರೀತಿ ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ಮ್ಯಾಥ್ ಕಾನ್ಸೆಪ್ಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ. ವಾಟರ್ ಪ್ಲೇಯಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೋಷಿಯಲ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಸ್ಕಿಲ್ ಎಲ್ಲನೂ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ದಯವಿಟ್ಟು ನೀರಲ್ಲಿ ಮಕ್ಕಳು ಆಟ ಆಡೋದ್ರಿಂದ ಕೋಲ್ಡ್ ಆಗುತ್ತೆ ಅದೆಲ್ಲ ಏನೂ ಇಲ್ಲ. ಯಾಕೆ ನಾವು ದಿನಾಗ್ಲೂ ಸ್ನಾನ ಮಾಡಲ್ವಾ, ನೀರು ಕುಡಿಯಲ್ವಾ, ಆ ರೀತಿ ಎಲ್ಲ ಏನೂ ಇಲ್ಲ. ರೂಮ್ ಟೆಂಪ್ರೇಚರ್ ಇರುವಂತಹ ನೀರಲ್ಲಿ ಮಕ್ಕಳು ಆಟ ಆಡೋದ್ರಿಂದ ಏನೂ ತೊಂದರೆ ಇಲ್ಲ. ಇಟ್ಸ್ ಅ ವೆರಿ ಗುಡ್ ಲೋ ಕಾಸ್ಟ್ ಐಟಮ್ ಅಂತ ಹೇಳ್ಬೋದು. ಅಂತಂದರೆ ಹೆಚ್ಚಿಗೆ ನೀರು ವೇಸ್ಟ್ ಮಾಡೋದು ತಪ್ಪಾಗುತ್ತೆ. ಬಟ್ ಬೇಸಿಕ್ ಮಿನಿಮಲ್ ವಾಟರಲ್ಲಿ ಮಕ್ಕಳು ನೀರಲ್ಲಿ ಆಟ ಆಡೋದಕ್ಕೆ ಡೈಲಿ ಬಿಡಬಹುದು. ಡೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ನ ಬಿಡೋದಕ್ಕೆ ನೀವು ಮಕ್ಕಳಿಗೆ ಸಹಾಯ ಮಾಡಿ. ಇದರಿಂದ ತುಂಬ ಚೆನ್ನಾಗಿ ಮೈಲ್ ಸ್ಟೋನ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ರಾಫ್ಟ್ ಸಿಂಪಲ್ ಕ್ರಾಫ್ಟ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಪೇಪರ್ ಕಟ್ಟಿಂಗ್ ಇರಬಹುದು ಅಥವಾ ಕ್ರಂಬ್ಲಿಂಗ್ ಮಾಡೋದು, ಅದಾದಮೇಲೆ ಪೇಂಟಿಂಗು. ಇದು ಪೇಂಟಿಂಗ್ ಎಲ್ಲ ನೆಕ್ಸ್ಟ್ ಬರುತ್ತೆ. ಬಟ್ ಕ್ರಾಫ್ಟ್ ವಿಚಾರದಲ್ಲಿ ವೆರಿ ಸಿಂಪಲ್ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಟೇರಿಂಗ್ ಹೇಳ್ಕೊಡ್ಬೋದು. ಅಂತಂದರೆ ಟೇರಿಂಗ್ ಹೇಳ್ಕೊಡುವಾಗ ಮನೆಯಲ್ಲಿರುವಂತಹ ಡಾಕ್ಯುಮೆಂಟ್ಸು, ನಿಮ್ಮ ಬುಕ್ಸ್ಗಳು, ನಿಮ್ಮ ದೊಡ್ಡ ಮಕ್ಕಳ ಬುಕ್ಸ್ಗಳೆಲ್ಲ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಸೊ ಬೇಸಿಕ್ ಕ್ರಾಫ್ಟ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟ್ ಯೂಸಿಂಗ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ದೇರ್ ಓನ್ ನೀಡ್ಸ್. ಈಗ ಮಗುವಿನ ಒಂದು ಹಸಿವಿರ್ಬೋದು ಅಥವಾ ಪಾಟಿ ಇರ್ಬೋದು, ಸೂಸು ಇರ್ಬೋದು, ಇದನ್ನೆಲ್ಲಾನು ಮಗು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ವರ್ಡ್ಸ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಅಂದರೆ ಬೇಸಿಕ್ ಕಮ್ಯುನಿಕೇಶನ್. ಅಮ್ಮ ನನಗೆ ಹೊಟ್ಟೆ ಹಸಿತಾ ಇದೆ, ಅಮ್ಮ ಊಟ ಕೊಡು, ನಂಗೆ ಸಾಕು. ಮಕ್ಕಳಿಗೆ ನಾವು ಊಟ ಕೊಡು ಅಂತ ಹೇಳ್ಕೊಡೋದಕ್ಕಿಂತ ಸಾಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ. ಇದರಿಂದ ಓವರ್ ಫೀಡ್ ಆಗೋದು ಮಗುಗೆ ಕಡಿಮೆ ಆಗುತ್ತೆ. ಅಂಡ್ ನೀರು ಬೇಕು ಅಂತ ಹೇಳೋದು, ಇದೆಲ್ಲ ಬೇಸಿಕ್ ವರ್ಡ್ಸ್. ಆಸ್ ಅ ಪೇರೆಂಟ್ ಆಗಿ ನಾವೇ ಎಲ್ಲ ಮಾಡೋದಕ್ಕಿಂತ ಮಗುಗೆ ಈ ಒಂದು ಸಿಂಪಲ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಬೇಸಿಕ್ ನೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಈ ವರ್ಡ್ಸ್ ಬೇಸಿಕ್ ಕಮ್ಯುನಿಕೇಶನ್ ಇರಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಐಡೆಂಟಿಫೈಯಿಂಗ್ ವೆಹಿಕಲ್ಸ್. ಇದನ್ನ ನಾನು ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಿತಿ ಹತ್ರ ಒಂದು ಲರ್ನಿಂಗ್ ಕ್ವಶನ್ ಬುಕ್ಸ್ ಇದೆ. ಅದರಲ್ಲಿ ಕಾರ್, ಬಸ್, ಪ್ಲೇನ್, ಹೆಲಿಕಾಪ್ಟರ್, ಆಮೇಲೆ ಎಸ್ಕಲೇಟರ್, ಅಂದ್ರೆ ಎಸ್ಕವೇಟರ್, ಆಂಬುಲೆನ್ಸ್, ಇದೆಲ್ಲ ಕಾಂಪ್ಲೆಕ್ಸ್ ಸಹ ಅದಿತಿಗೆ ಬರ್ತಾ ಇತ್ತು. ಸೊ ಐಡೆಂಟಿಫಿಕೇಶನ್ ಆಫ್ ಇದನ್ನ ಅದಿತಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಫ್ಲಾಶ್ ಕಾರ್ಡ್ಸ್ ಅಲ್ಲಿ 100+ ಫ್ಲಾಶ್ ಕಾರ್ಡ್ಸ್ ನ ಮಾಡ್ತಾ ಇದ್ರು. ಅದರಲ್ಲಿ ವೆಹಿಕಲ್ಸ್ ಸಹ ಇತ್ತು. ಸೊ ಅದೆಲ್ಲಾನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು. ಅಟ್ಲೀಸ್ಟ್ ಬೇಸಿಕ್ ಕಾರು, ಬಸ್ಸು ಮತ್ತು ಆಟೋ, ಅಂದ್ರೆ ದಿನನಿತ್ಯ ನಾವು ಓಡಾಡುವಂತಹ ಇದು ನೋಡುವಂತಹ ಒಂದು ಕಾನ್ಸೆಪ್ಟ್ಸ್ ಅಲ್ವಾ ಇದೆಲ್ಲ. ಸೊ ಅಟ್ಲೀಸ್ಟ್ ಇದಿರ್ಬೇಕಾಗತ್ತೆ ಬೇಸಿಕ್ ವೆಹಿಕಲ್ಸ್. ಎಸ್ ಅದಿತಿ, ಜೈ ಹನುಮಾನ ಆಮೇಲೆ ಹೇಳ್ಕೊಡ್ತೀನಿ. ಇದು ಒಂದು 5 ನಿಮಿಷ ಕಂಪ್ಲೀಟ್ ಆಗ್ಬಿಡುತ್ತೆ ವಿಡಿಯೋ. ಓಕೆ. ನೆಕ್ಸ್ಟ್ ಫಿಂಗರ್ ಪೇಂಟಿಂಗ್ನ ನಾವು ಮಕ್ಕಳಿಗೆ ಮಾಡಿಸ್ಬೇಕಾಗತ್ತೆ. ಯಾಕಂತಂದ್ರೆ ಫಿಂಗರ್ ಪೇಂಟಿಂಗು ಮಕ್ಕಳಿಗೆ ಫೈನ್ ಮೋಟರ್ಗೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಮಾಡಿಸ್ಬೇಕಾಗಿರುವಂತಹ ಒಂದು ಆಕ್ಟಿವಿಟೀಸ್. ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಪೆನ್ಸಿಲ್ ಹಿಡಿಯುವ ಮುಂಚೆ ಅಂತ ಅಥವಾ ಪೆನ್ಸಿಲ್ ಹಿಡಿಯುವ ಮುನ್ನ ಅನ್ನುವಂತಹ ಸೀರೀಸ್ನೇ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಯಾವ್ದಾವ್ದನ್ನ ಪೆನ್ಸಿಲ್ ಹಿಡಿಯುವ ಮುನ್ನ ನೀವು ಮಕ್ಕಳಿಗೆ ಆಕ್ಟಿವಿಟೀಸ್ನ ಮಾಡಿಸ್ಬೇಕು. ಫಿಂಗರ್ ಪೇಂಟಿಂಗ್ ಇಸ್ ಒನ್ ಅಮಾಂಗ್. ಸೊ ಪೇಂಟಿಂಗ್ನ ಮಕ್ಕಳಿಗೆ ಕೊಟ್ಬಿಟ್ಟು ಬರೀ ಅಂದ್ರೆ ಬ್ರಷ್ ಕೊಡುವ ಬದಲು ಫಿಂಗರ್ನ ಅಂತಂದ್ರೆ ಮಗು ಫಿಂಗರ್ನ ಡಿಪ್ ಮಾಡಿ ಪೇಂಟಿಂಗ್ ಅಲ್ಲಿ ಪೇಜ್ ಅಥವಾ ಬುಕ್ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡಬೇಕು. ಇದನ್ನ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಫಿಂಗರ್ ಪೇಂಟಿಂಗ್ ಇಸ್ ಮಸ್ಟ್. ಅಂಡ್ ನೆಕ್ಸ್ಟ್ ಮ್ಯಾಚಿಂಗ್ ಗೇಮ್ಸ್. ಮ್ಯಾಚಿಂಗ್ ಅಂತಂದ್ರೆ ಪಿಕ್ಚರ್ ಮ್ಯಾಚಿಂಗ್. ಈಗ ಇದಕ್ಕೆ ಫ್ಲಾಶ್ ಕಾರ್ಡ್ಸೇ ಬರುತ್ತೆ ಅಥವಾ ಒಂದು ಚಾಯ್ಸ್ ಸೆಟ್ಟೇ ಬರುತ್ತೆ ಇದಕ್ಕೆ. ಯಾವ ರೀತಿ ಅಂತಂದ್ರೆ ಒಂದು ಮೊಟ್ಟೆ ಇರುತ್ತೆ, ಇನ್ನೊಂದು ಮೊಟ್ಟೆ ಪಿಕ್ಚರ್ ಇರುತ್ತೆ, ಎರಡನ್ನೂ ಮ್ಯಾಚ್ ಮಾಡಬೇಕು. ಒಂದು ಸಾಕ್ಸು, ಇನ್ನೊಂದು ಸಾಕ್ಸು, ಪೇರಿಂಗ್ ಅಂತ ಹೇಳ್ತೀವಿ. ಸೊ ಮ್ಯಾಚಿಂಗ್ ಆಬ್ಜೆಕ್ಟ್ಸ್ ನ ಮಗು ಮಾಡಬೇಕು. ಈ ರೀತಿ ಫ್ಲಾಶ್ ಕಾರ್ಡ್ಸ್ ಅಥವಾ ಈ ರೀತಿ ನೀವು ಹತ್ರ ಟಾಯ್ ಇಲ್ಲ ಅಂತಂದ್ರೆ ಲೋಟ, ಸ್ಪೂನು, ತಟ್ಟೆನ ಕೊಡಿ. 2 ಕಪಲ್ ಅಂದ್ರೆ ಪೇರ್ ಜೋಡಿ ಕೊಡಿ. ಮಗು ಮ್ಯಾಚ್ ಮಾಡಬೇಕು. ಆ ಕಡೆಯಿಂದ ಈ ಕಡೆ ತಂದಿಡೋದು, ಈ ರೀತಿಯಾದ ಒಂದು ಕಾನ್ಸೆಪ್ಟ್ ನ ಮಗು ಕಲ್ತಿರ್ಬೇಕಾಗತ್ತೆ. ಅಂಡ್ ಪ್ಲೇಯಿಂಗ್ ವಿತ್ ಪ್ಲೇಡೋ ಅಲ್ಲಿ ಮಕ್ಕಳು ಆಟ ಆಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಪ್ಲೇಡೋನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಆ ವಿಡಿಯೋನ ನಾನು ವೆರಿ ಸೂನ್ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಪ್ಲೇಡೋ ನೀವು ಕೊಡಕ್ಕೆ ನಿಮ್ಗೆ ಕಂಫರ್ಟ್ ಇಲ್ಲ, ಅದನ್ನ ಮಗು ಬಾಯಿಗೆ ಹಾಕೊಂಡ್ಬಿಡುತ್ತೆ ಅಂತ ಭಯ ಇದ್ರೆ ಚಪಾತಿ ಹಿಟ್ಟು ಕೊಡಿ. ಪ್ರತಿ ಸಲ ನೀವು ಚಪಾತಿ ಮಾಡಿದಾಗ ಚಪಾತಿ ಹಿಟ್ಟನ್ನ ಮಕ್ಕಳಿಗೆ ಕೊಡೋದ್ರಿಂದ, ಆ ಒಂದು ಡೋನ ಕೊಡೋದ್ರಿಂದ
ಮಕ್ಕಳು ತುಂಬ ಚೆನ್ನಾಗಿ ಮ್ಯಾನಿಪುಲೇಷನ್ ಮಾಡ್ತಾರೆ. ಇದರಿಂದ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಸಿಂಪಲ್ ಚೋರ್ಸ್ ಅಂತಂದರೆ ಮಕ್ಕಳನ್ನ ನಾವು ಬೇಸಿಕ್, ಈಗ ನಾವು ಬಟ್ಟೆ ಮಾಡಿಸ್ತಾ ಇರ್ತೀವಿ, ಮಕ್ಕಳು ಬಟ್ಟೆನ ಎತ್ತಿಡೋದು ಅಥವಾ ಕ್ಲಿಪ್ ನಾವು ಬಟ್ಟೆ ಒಣಗಾಕುವಾಗ ಡ್ರೈಗೆ ಹಾಕುವಾಗ ಮಕ್ಕಳು ನಮಗೆ ಕ್ಲಿಪ್ ಕೊಡೋದು, ಪಾತ್ರೆನೆಲ್ಲ ಕಬರ್ಡ್ಗೆ ಜೋಡಿಸೋದು, ಈ ರೀತಿಯಾದ ಒಂದು ಸಿಂಪಲ್ ಚೋರ್ಸ್ ಅಲ್ಲಿ ಅಂತಂದ್ರೆ ಬೇಸಿಕ್ ಒಂದು ಹೆಲ್ಪ್ನ ಮಕ್ಕಳಿಂದ ನಾವು ತಗೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅವರ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅವರ ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ಗೆ ಇದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದರಿಂದ ಸ್ಕ್ರೀನ್ ಫ್ರೀ ಟೈಮ್ನ ನಾವು ಮಕ್ಕಳಿಗೆ ಡೆವಲಪ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಕೆಲಸ ಮಾಡಬೇಕು, ಮಗುನ ಯಾರು ನೋಡ್ಕೊಳ್ತಾರೆ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಮಗುನ ಎಂಗೇಜ್ ಟೈಮ್ ಏನು ಮಾಡೋದು. ಸೊ ಅವಾಗ ನಿಮ್ಮ ಜೊತೆ ಎಂಗೇಜ್ ಆಗಿದ್ರೆ, ಈಗ ನೀವು ತರಕಾರಿ ಕಟ್ ಮಾಡುವಾಗ ಮಗು ಆ ತರಕಾರಿನ ಒಂದು ಬೌಲಲ್ಲಿ ನೀರಿಟ್ಬಿಟ್ಟು ವಾಶ್ ಮಾಡಿಕೊಡು ಅಂತ, ಒಂದೊಂದೇ ತರಕಾರಿನ ವಾಶ್ ಮಾಡಿಕೊಡು, ಇದು ಯಾವ ತರಕಾರಿ, ಆಲೂಗೆಡ್ಡೆ, ಇದ್ಯಾವುದು ಟೊಮ್ಯಾಟೊ, ಇದ್ಯಾವುದು ಆನಿಯನ್, ಈ ರೀತಿಯಾದ ಒಂದು ವರ್ಡ್ಸ್ನ ನೀವು ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನೀವು ಮಕ್ಕಳನ್ನ ಸಿಂಪಲ್ ಚೋರ್ಸ್, ಮನೆಯಲ್ಲ ಒಂದು ಸಿಂಪಲ್ ಕೆಲಸದಲ್ಲಿ ನೀವು ಇನ್ವಾಲ್ವ್ ಮಾಡ್ಕೊಳ್ಳಂಗಾಗುತ್ತೆ. ನಾನು ಅದಿತಿನ ಪ್ರತಿದಿನ ನಾನು ಕಸ ಗುಡಿಸುವಾಗ, ಮನೆ ಹೊರಿಸುವಾಗ ಆ್ಯಂಡ್ ಪಾತ್ರೆ ತೊಳಿವಾಗ ನಾನು ಸ್ಪೂನ್ ತೊಳೆದ್ಬಿಟ್ಟು ಅವ್ರಿಗೆ ಕೊಟ್ಟರೆ ಅವರು ಎಲ್ಲಿ ಇಡಬೇಕು ಅಲ್ಲಿ ಹೋಗಿ ಇಡ್ತಾರೆ, ಆ ಬೇಷನಲ್ಲಿ ಹಾಕ್ತಾರೆ. ಈ ರೀತಿಯಾದ ಒಂದು ಚೋರ್ಸಲ್ಲಿ ಅದಿತಿನ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಅಡುಗೆ ಮಾಡುವಾಗಲೂ ನಾನು ಟೇಬಲ್ ಕೌಂಟರ್ ಹತ್ರ ಅದಿತಿನ ಕೂರಿಸ್ಕೊಂಡು ನಾನು ಅಡುಗೆ ಮಾಡ್ತಿರ್ತೀನಿ. ಶಿ ನೋಸ್ ಸಾಸಿವೆ ಗೊತ್ತಿದೆ, ಬೆಳ್ಳುಳ್ಳಿ ಅಂದರೆ ಸಿಂಪಲ್ ಆಗಿ ನಾನು ಹೇಳ್ತಿದ್ದೀನಿ, ಸಾಸಿವೆ, ಬೆಳ್ಳುಳ್ಳಿ, ಅರಿಶಿನ, ಅದಾದಮೇಲೆ ಜೀರಿಗೆ, ಮೆಣಸು, ಇದೆಲ್ಲನೂ ಗೊತ್ತಿದೆ. ಸೊ ಇದರಿಂದ ಅದಿತಿಗೆ ವರ್ಡ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಅದಿತಿಯ ಒಂದು ಸ್ಕ್ರೀನ್ ಫ್ರೀ ಟೈಮ್ನ ಅಥವಾ ವಿತೌಟ್ ಸ್ಕ್ರೀನ್ ಅದಿತಿನ ಎಂಗೇಜ್ ಮಾಡೋದಕ್ಕೆ ನನಗೆ ತುಂಬ ಸಹಾಯ ಆಗಿದೆ. ಈ ರೀತಿ ನಾನು ಅದಿತಿನ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಚೋರ್ಸಲ್ಲಿ ಅಂತಂದರೆ ಡೈಲಿ ಆಕ್ಟಿವಿಟೀಸ್ ಅಥವಾ ಡೈಲಿ ಕೆಲಸದಲ್ಲಿ, ಮನೆ ಕೆಲಸಗಳಲ್ಲಿ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಯೂಶುವಲ್ ನಾವು ಸೇಫ್ಟಿನ ನೋಡ್ಕೊಳ್ಳೇಬೇಕಾಗುತ್ತೆ. ಮಕ್ಕಳನ್ನ ಕಿಚನಲ್ಲಿ ಇಟ್ಕೊಂಡಾಗ ಅಥವಾ ನೀರು ಪ್ಲೇಸಲ್ಲಿ ಬಟ್ಟೆ ಒಗಿಯುವಾಗ ಅಥವಾ ಏನಾದರೂ ವಾಶ್ ಮಾಡುವಾಗ ಇಟ್ಕೊಂಡಿದ್ದಾಗ ಸೇಫ್ಟಿ ಇಸ್ ಮಸ್ಟ್. ನಾವು ಆ ಒಂದು ಕಾನ್ಸೆಪ್ಟ್ನ ನಾವು ನೋಡ್ಕೊಳ್ಳೇಬೇಕು. ಆ್ಯಂಡ್ ಯೂಸಿಂಗ್ ಸಿಂಪಲ್ ಯುಟೆನ್ಸಿಲ್, ಈಗ ಸಿಂಪಲ್ ಯುಟೆನ್ಸಿಲ್ ಅಂತಂದರೆ ಫೋರ್ಕ್ನ ಹೇಗೆ ಯೂಸ್ ಮಾಡೋದು, ಸ್ಪೂನ್ನ ಹೇಗೆ ಯೂಸ್ ಮಾಡೋದು, ಇದೆಲ್ಲ ಬೇಸಿಕ್ ಆಗಿ ಮಕ್ಕಳಿಗೆ ಬರಲೇಬೇಕು. ಅಯ್ಯೋ ನನ್ನ ಮಗು ಚುಚ್ಕೊಂಡ್ಬಿಟ್ರೆ, ಅಂಗ್ಳಿಗೆ ಹಾಕ್ಕೊಂಡ್ಬಿಟ್ರೆ ಫೋರ್ಕ್ನ ಭಯಪ್ಪ ನಾನು ಕೊಡಲ್ಲ, ಆ ರೀತಿ ಮಾಡಕ್ಕೆ ಹೋಗ್ಬಿಡಿ. ನಮಗಿಂತ ಮಕ್ಕಳು ಸ್ಮಾರ್ಟ್ ಆಗಿರ್ತಾರೆ ತಿನ್ನೋ ಅಥವಾ ಎಲ್ಲ ವಿಚಾರದಲ್ಲೂ ಹೇಳೋದಾದ್ರೆ ಮಕ್ಕಳು ದೇ ಆರ್ ವೆರಿ ಸ್ಮಾರ್ಟ್. ಸೊ ಫೋರ್ಕ್ ಯೂಸ್ ಮಾಡೋದಕ್ಕೆ ಆ್ಯಂಡ್ ಸ್ಪೂನ್ ಯೂಸ್ ಮಾಡೋದಕ್ಕೆ ಮಕ್ಕಳಿಗೆ ಬರಬೇಕಾಗತ್ತೆ. ಲಾಸ್ಟ್, ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಟೆಕ್ಸ್ಚರ್ಸ್, ಸಾಫ್ಟು, ರಫು, ಅದಾದಮೇಲೆ ಸ್ಮೂತು, ಈ ರೀತಿಯಾದ ಟೆಕ್ಸ್ಚರ್ಸ್ನ ಮಕ್ಕಳಿಗೆ ಕೊಡಿ. ಅಂತಂದರೆ ಈಗ ತರಕಾರಿ ತಂದಾಗ ಸಾಫ್ಟ್ ಇರುವಂತಹ ಟೊಮ್ಯಾಟೋನು ಕೊಡಿ, ಆಗಲಕಾಯಿ ರಫ್ ಇರುತ್ತೆ ಅದನ್ನು ಕೊಡಿ. ಡಿಫ್ರೆಂಟ್ ಟೆಕ್ಸ್ಚರ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ಹಾಟ್, ಆ ಒಂದು ವಿಚಾರನೂ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಸೊ ಡಿಫ್ರೆಂಟ್ ಟೆಕ್ಸ್ಚರ್ ಆ್ಯಂಡ್ ಡಿಫ್ರೆಂಟ್ ಇರುವಂತಹ ಒಂದು ಹಾಟ್ ಆ್ಯಂಡ್ ಕೋಲ್ಡ್ ಅದನ್ನು ಎಲ್ಲನೂ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ಸೊ ಇಷ್ಟು 40 ಒಂದು ಇದನ್ನ ನಾನು ಲಿಸ್ಟ್ ಮಾಡಿದ್ದೆ. ಆ್ಯಂಡ್ ನಾನು ಲಾಸ್ಟ್ ಅಂದರೆ ಯಾವುದನ್ನ ನಾನು ಹೇಳಿಲ್ಲ ಅಂತಂದರೆ ಆಪೋಸಿಟ್ಸ್. ಅದಿತಿಗೆ 2 years ವರ್ಗು ಆಪೋಸಿಟ್ಸ್ ಅಂತಂದರೆ ದೊಡ್ಡದು ಚಿಕ್ಕದನ್ನ ನಾನು 2 years ಆದಮೇಲೆ ಈಗ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಅದಿತಿ ಈಸ್ ಏಬಲ್ ಟು ಟೆಲ್ ದ ಆಪೋಸಿಟ್ಸ್. ಈಗ ಹೇಳಿಸ್ತೀನಿ. ನಾವು ಅದಿತಿ ಕಮ್ ಹಿಯರ್. ಆಪೋಸಿಟ್ಸ್ ಹೇಳೋಣ ಕಂದ, ನಾವು ಆಪೋಸಿಟ್ಸ್ ಹೇಳೋಣ ನಾವು. ಓಕೆ, ಟಾಲ್, ಶರ್ಟ್, ವೆರಿ ಗುಡ್. ಬಿಗ್, ಬಿಗ್, ಎಂತ ಬಿಗ್, ಸ್ಮಾಲ್, ವೆರಿ ಗುಡ್. ಓಪನ್, ಕ್ಲೋಸ್. ಓಕೆ, ನೆಕ್ಸ್ಟ್ ಎಂತ? ಅಪ್, ಅಪ್, ಡೌನ್, ವೆರಿ ಗುಡ್. ಆಮೇಲೆ ಇನ್ನೇನು ಅದಿತಿಗೆ ಗೊತ್ತಿರೋದು ಆಪೋಸಿಟ್ಸು? ಟಾಲು, ಶಾರ್ಟು, ಬಿಗ್ಗು, ಸ್ಮಾಲು, ಅಪ್ಪು, ಡೌನು. ಗೋ, ಅಲ್ಲಲ್ಲ, ಗೋ ಇದು ಬೇರೆ. ಹೋಗು, ಎಂತ? ಗೋ, ಕಮ್, ವೆರಿ ಗುಡ್. ನೆಕ್ಸ್ಟ್ ಸ್ಲೋ, ಫಾಸ್ಟ್, ವೆರಿ ಗುಡ್. ಸೊ ಈ ರೀತಿ ಆಪೋಸಿಟ್ಸ್ನ ನಾನು ಅದಿತಿಗೆ 2 years ಆದಮೇಲೆ ಹೇಳ್ಕೊಟ್ಟೆ. ಸೊ 2 years ಒಳಗಡೆ ನಾನು ಇದನ್ನು ಹೇಳ್ಕೊಡೋಕ್ಕಾಗಲಿಲ್ಲ, ಮಿಸ್ ಮಾಡ್ತೀವಲ್ಲ. ಸೊ ಈ ಎಲ್ಲ ಕಾನ್ಸೆಪ್ಟ್ನ ನೀವು ಮಕ್ಕಳಿಗೆ 1 ವರ್ಷ ಆದಮೇಲೆ ಅಂದರೆ 0 to 2 years ನೀವು ಯಾವಾಗಾದರೂ ಹೇಳ್ಕೊಡ್ಬೇಕು. ಅಂದರೆ 2 years ಒಳಗಡೆ ಈ ಎಲ್ಲ ಸ್ಕಿಲ್ ಬಂದರೆ ಮಕ್ಕಳ ಮುಂದಿನ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಆಗುತ್ತೆ. ಸಾಕಷ್ಟು ಒಳ್ಳೆ ಮಟ್ಟದಲ್ಲಿ
ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಹೆಲ್ಪ್ ಆಗುತ್ತೆ. ನೀವು ನೋಡಿ, ಇದೆಲ್ಲ ಯಾವ ಒಂದು ದೊಡ್ಡ ವಿದ್ಯೆನೂ ಬೇಡ ನಮಗೆ, ಇದೆಲ್ಲ ಬೇಸಿಕ್ ಮನೆಯಲ್ಲೇ ದಿನಾಗ್ಲೂ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಹೋಗ್ತಿದ್ರೆ ನಿಮಗೆ ಗೊತ್ತಿರೋದಿಲ್ಲ ಮಕ್ಕಳು ಇಷ್ಟೆಲ್ಲ ಕಲ್ತಿದ್ದಾರೆ ಅಂತ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇದನ್ನ ಎಲ್ಲಾನು ಹೇಳ್ಕೊಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಇಷ್ಟನ್ನೆಲ್ಲ ಹೇಳ್ಕೊಟ್ಟಿದೀನಿ ಅಂತ. ಸೊ ಅಷ್ಟು ಮಕ್ಕಳ ಒಂದು ಬ್ರೈನ್ ಅಷ್ಟು ರಿಸೀವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ಯಾಕಂತಂದ್ರೆ 0 to 6 years ಮಕ್ಕಳ ರ್ಯಾಪಿಡ್ ಗ್ರೋತ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಬ್ರೈನ್ ಅಲ್ಲಿ. 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಮಕ್ಕಳಿಗೆ ಆಗುತ್ತೆ. ಅಂಡ್ 0 to 3 years ಮಕ್ಕಳ ಬ್ರೈನ್ ಸ್ಪಾಂಜ್ ಇದ್ದ ರೀತಿ ನಾವು ಎಷ್ಟು ನೀರು ಹಾಕ್ತಿವಿ ಅಷ್ಟು ನೀರು ಹೀರ್ಕೊಳ್ಳುತ್ತೆ. ನೀರು ಅನ್ನೋದನ್ನ ನಾವು ಎಕ್ಸ್ಪ್ಲೋರೇಷನ್, ಆಪರ್ಚುನಿಟಿ, ಒಂದು ಮಗುವಿನ ಕಲಿಕೆಗೆ, ಲರ್ನಿಂಗ್ ವಿಚಾರದಲ್ಲಿ ನೋಡೋಣ. ಸೊ ಆ ಒಂದು ಏನಂತ ಹೇಳೋದು, ಪ್ರಾಮಿಸ್ನ ಆಸ್ ಅ ಪೇರೆಂಟ್ ಆಗಿ ನಾವು ತಗೊಂಡು ಅಷ್ಟು ಒಳ್ಳೆ ಅಮೌಂಟ್ ಆಫ್ ಎಕ್ಸ್ಪ್ಲೋರೇಷನ್ ಮಕ್ಕಳಿಗೆ ನಾವು ಮಾಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಐ ಹೋಪ್ ಈ ವಿಡಿಯೋ ಸಾಕಷ್ಟು ಮಾಮೀಸ್ಗೆ, ಪ್ರತಿಯೊಬ್ಬ ಮಾಮೀಸ್ಗೆ ಹೆಲ್ಪ್ ಆಗುತ್ತೆ. ಏನಪ್ಪಾ ಹೇಳ್ಕೊಡೋದು ನನ್ನ ಮಗುಗೆ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ಟಿವಿಗೆ, ಯಾವಾಗ್ಲೂ ಫೋನ್ಗೆ ಅಡಿಕ್ಷನ್ ಆಗಿದ್ದಾನೆ ಅನ್ನುವಂತಹ ಪೇರೆಂಟ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಬೇಸಿಕ್ ಆಗಿ ಹೇಳ್ಕೊಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ 0 to 2 years ಒಳಗಡೆ ಮಕ್ಕಳಿಗೆ ಏನೇನೆಲ್ಲ ಬರಬೇಕು ಅಂತಂದ್ರೆ ಇಷ್ಟೆಲ್ಲ ಬರಬೇಕು. ಇದರಿಂದ ಮಕ್ಕಳಿಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಮುಂದಕ್ಕೆ ಇನ್ನೂ ನಾವು ಬೇರೆ ರೀತಿಯಾದ ಒಂದು ಮಟ್ಟದಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ಬೋದು. ಯಾಕಂತಂದ್ರೆ 2 ವರ್ಷ ಆದ್ಮೇಲೆ ಮಕ್ಕಳ ಕಲಿಕೆ ಅನ್ನೋದು, ಅವರ ಕೆಪಾಸಿಟಿ ಅನ್ನೋದು ಇನ್ನೂ ಜಾಸ್ತಿ ಇರುತ್ತೆ. ಬೇಸಿಕಲ್ಲೇ ನಾವು ಹೋಗ್ತಾ ಇದ್ರೆ ಮಕ್ಕಳು 2 ವರ್ಷ, 2ರಿಂದ 3 ವರ್ಷ, 2ರಿಂದ 4 ವರ್ಷ ಕಲಿಯುವಂತದನ್ನ ಇನ್ನು ಮುಂದೆ ಹೋಗ್ತಾ ಇರುತ್ತೆ. ಸೊ ಮಕ್ಕಳ ಈ 0 to 2 years ತುಂಬಾ ರ್ಯಾಪಿಡ್ ಆಗಿ ಮಕ್ಕಳು ಕಲಿತಾರೆ, ತುಂಬಾ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ತಾರೆ, ತುಂಬಾ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಕಲಿಯೋದಕ್ಕೆ. ಸೊ ಈ ಟೈಮ್ ನ ದಯವಿಟ್ಟು ಒಂದು ದಿನಾನು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಇಸ್ ದ ಬೆಸ್ಟ್ ಪೀರಿಯಡ್. ಸೊ ನೀವು ಈ ಒಂದು ಕಾನ್ಸೆಪ್ಟ್ಸ್ ನ ಅರ್ಥ ಮಾಡಿಸಿ ಮಕ್ಕಳಿಗೆ, ನೀವು ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಕಲಿಸಿ. ದಿಸ್ ಇಸ್ ಡೆಫಿನೆಟ್ಲಿ ಅ ಬೆಸ್ಟ್ ಗೈಡ್ ಫಾರ್ ಆಲ್ ಪೇರೆಂಟ್ಸ್. 0 to 2 years ಒಳಗಡೆ ಏನಪ್ಪಾ ಹೇಳ್ಕೊಡೋದು ಅಂತಂದ್ರೆ ಇದನ್ನ ನೀವು ಹೇಳ್ಕೊಡ್ಬೇಕಾಗುತ್ತೆ. ಸೊ ಏನಾದ್ರೂ ನಿಮ್ಮ ಡೌಟ್ಸ್, ಏನಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ. ನಾನು ನಿಮಗೆ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಏನಾದರೂ ಜಾಸ್ತಿ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಇನ್ನೊಂದು ವಿಡಿಯೋ ಸಹ ನಾನು ಕ್ವಶನ್ ಆನ್ಸರ್ಸ್ ತರ ಮಾಡ್ತೀನಿ. ಅಂಡ್ ಈಗ ಅದಿತಿಗೆ 2 years ಆಗಿದೆ. ಇವಾಗ ಆಲ್ರೆಡಿ ನಾನು ನೆಕ್ಸ್ಟ್ ಕಲಿಕೆ ಏನೇನು ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅದರ ಅಪ್ಡೇಟ್ಸ್ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರಿಲೇಟೆಡ್ ಆಕ್ಟಿವಿಟೀಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವ ಮೈಲ್ ಸ್ಟೋನ್ನ ಯಾವ ರೀತಿ ಡೆವಲಪ್ ಮಾಡಬೇಕು, ಯಾವ ಆಕ್ಟಿವಿಟೀಸ್ ಮುಖಾಂತರ ಡೆವಲಪ್ ಮಾಡಬೇಕು ಅಂತ. ಸೊ ನೀವು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಡೈಲಿ ಆಕ್ಟಿವಿಟೀಸ್ ಸಿಗುತ್ತೆ, ಸ್ಕ್ರೀನ್ ಫ್ರೀ ಆಕ್ಟಿವಿಟೀಸ್ ಸಿಗುತ್ತೆ. ಅದಿತಿ, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನಪ್ಪ? ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್. ಅದಿತಿ ಬಾಯ್. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ. ಬಾಯ್.